ಹಾಯ್ ಹಲೋ ನಮಸ್ಕಾರ, ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಸಾಯಂಕಾಲ ಸ್ನ್ಯಾಕ್ಸಿಗೆ ಉಪ್ಪು ಹಚ್ಚಿದ ಶೇಂಗಾ ಮಾಡಕತ್ತೀನಿ. ಇಲ್ಲಿ 1 ಕಪ್ ಶೇಂಗಾ ತೊಗೊಂಡಿನಿ. ಇಲ್ಲಿ 1 ಸ್ಪೂನು ಉಪ್ಪು ಒಂದು ಬಟ್ಲಿಗೆ ಹಾಕಿ ಸ್ವಲ್ಪ ನೀರು ಹಾಕಿ ಇದನ್ನೆಲ್ಲ ಉಪ್ಪು ಕರಗಿಸಿ ಇಟ್ಕೊಳ್ಳಕತ್ತೀನಿ. ನಾನು ಕರಗಿಸಿ ಇಟ್ಕೊಂಡಿನಿ. ಇವಾಗ ಶೇಂಗಾ ಹುರಿಯೋಕೆ ದಪ್ಪಂದ ಕಡಾಯಿ ತೊಗೊಂಡಿನಿ. ಅದಕ್ಕೆ ಶೇಂಗಾ ಹಾಕ್ಕೊಂಡೀನಿ. ಶೇಂಗಾ ಹಾಕಿಬಿಟ್ಟು ಶೇಂಗಾ ಎಲ್ಲ ಹುರಿಯಾಕತ್ತೀನಿ. ಶೇಂಗಾ ಎಲ್ಲ ಹುರಿಯಾಕತ್ತೀನಿ. ಇವಾಗ ಸ್ವಲ್ಪ ಕಲರ್ ಚೇಂಜ್ ಆಗೋ ಮಟ್ಟ ಶೇಂಗಾ ಹುರಿಬೇಕು. ಫುಲ್ಲ ಕಪ್ಪಾಗೋ ಮಟ್ಟ ಹುರಿಬಾರ್ದು. ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಮಾಡ್ಕೋಬೋದು. ಮತ್ತು ಮಕ್ಕಳೆಲ್ಲ ಸ್ನ್ಯಾಕ್ಸ್ ಸಾಯಂಕಾಲ ಬೇಡ್ತಿರ್ತಾರೆ, ಈ ಥರ ಮಾಡಿ ಕೊಡ್ಬೋದು. ನೋಡಿ, ಇವಾಗ ಸ್ವಲ್ಪ ಶೇಂಗಾ ಹುರಿದವು, ಕಲರ್ ನೋಡಿ ಚೇಂಜ್ ಆಗ್ಯಾವು, ಸ್ವಲ್ಪ ಹುರಿದವು. ಇವಾಗ ನೋಡಿ, ಇವಾಗ ಉಪ್ಪು ಮಿಕ್ಸ್ ಮಾಡಿಟ್ಟಿದ್ದು ಉಪ್ಪು ನೀರು ಹಾಕ್ಕೊಳಕತ್ತೀನಿ. ಉಪ್ಪು ನೀರು ಹಾಕಿಬಿಟ್ಟು ಇದನ್ನೆಲ್ಲ ಮತ್ತೆ ಹುರಿಯಾಕತ್ತೀನಿ. ಇವಾಗ ಗ್ಯಾಸ್ ಕಡಿಮೆ ಇಟ್ಕೊಂಡು ಇವನ್ ಶೇಂಗಾ ಹುರಿಬೇಕು. ಫುಲ್ಲ ಹುರಿ ಕಡಿಮೆ ಇಟ್ಕೊಂಡು ಶೇಂಗಾ ಹುರಿಬೇಕು. ಉಪ್ಪು ಹಚ್ಚಿದ ಶೇಂಗಾ ಮಸ್ತ್ ಇರ್ತಾವೆ, ತುಂಬ ರುಚಿಯಾಗಿರ್ತಾವೆ. ಈ ಥರ ಶೇಂಗಾ ಅಂಗಡಿಗಳಲ್ಲೆಲ್ಲ ಸಿಗ್ತಾವೆ, ಶಾಪ್ಗಳಿಗೆಲ್ಲ ಅಂಗಡಿಗಳಲ್ಲೆಲ್ಲ ಈ ಥರ ಶೇಂಗಾ ಉಪ್ಪು ಹಚ್ಚಿದ ಶೇಂಗಾ ಎಲ್ಲ ಸಿಗ್ತವೆ. ಅದೇ ಥರ ನಾವು ಮನೆಯಲ್ಲಿ ಮಾಡ್ಕೊಂಡು ತಿನ್ಬೋದು. ಎಲ್ಲ ಹೊರಗಡೆ ಹೊಂಟ್ರೆ ಈ ಥರ ಮಾಡ್ಕೊಂಡು ತೊಗೊಂಡು ಹೋಗ್ಬೋದು. ನೋಡಿ, ಇವಾಗೆಲ್ಲ ಶೇಂಗಾ ಎಲ್ಲ ಹುರಿದವು. ನೋಡಿ, ಮ್ಯಾಗಿಂದೆಲ್ಲ ಶೇಂಗಾದ ಸಪ್ಪಿ ಸುಲಿಯಾಕತ್ತವು. ತುಂಬ ರುಚಿಯಾಗಿರ್ತಾವೆ ಉಪ್ಪು ಹಚ್ಚಿದ್ದ ಶೇಂಗಾ. ಇವಾಗ ನೋಡಿ, ಗ್ಯಾಸ್ ಬಂದ್ ಮಾಡಿ ಒಂದು ತಿಂದು ನೋಡೀನಿ, ತುಂಬ ಕ್ರಿಸ್ಪಿಯಾಗಿ ಆಗಿದ್ದು. ಇವಾಗ ತೆಗೆದು ಒಂದು ಪ್ಲೇಟಿಗೆ ಹಾಕ್ಕೊಂಡೀನಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೋರಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.